ಈ ನಮ್ಮ ಹುಡುಗ ಎತ್ತೋತಪ್ಪ ಇನ್ನೂ ಬಂದಿಲ್ಲ, ಎಷ್ಟೊತ್ತಾತು. ಶಾರದಕಯ್ಯ ಚೆನ್ನಾಗಿದ್ಯಾ? ಹೂನಮ್ಮ ಶಾಂತಮ್ಮ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ಬಾರೆ ಕುತ್ಕ. ಅಲ್ಲ ಶಾಂತಮ್ಮ, ನೀನು ಅವತ್ತು ನೋಡಿದಾಗ ಆಸ್ಪತ್ರೆಗೆ ನೀನು ಪ್ರೆಗ್ನೆಂಟ್ ಇದ್ದಲ್ವೇ? ಎಷ್ಟು ದಿನ ಆಯ್ತು ನೋಡಿ. ಯಾಕೆ ಕೈಯಾಗ ಒಂದು ಬಾಳೆ ಇಲ್ಲ, ಮೂಗ್ನಾಗ ಒಂದು ಮೂಗ್ನತ್ತಿಲ್ಲ, ವಾಲೆ ಇಲ್ಲ, ಸರ ಇಲ್ಲ, ಯಾಕೆ ಹಿಂಗಿದ್ಯಾ? ಯಾಕೆ ಹಿಂಗೆ ಬಂದೆ? ಏನು ಹೇಳೋದ ಶಾರದಕಯ್ಯ, ನನ್ನ ಹಣೆ ಬರನೇ ಸರಿ ಇಲ್ಲ. ಇವನು ಯಾವನ್ನ ನಂಬ್ಕೊಂಡು ಇತ್ಲಾಗ ನಮ್ಮ ಅಮ್ಮನ ಕಳ್ಕೊಂಡೆ, ಎಲ್ಲಾರನ್ನೂ ಕಳ್ಕೊಂಡಿದ್ದೀನಿ, ಎಲ್ಲಾರನ್ನೂ ದೂರ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗೋದ ಎಲ್ಲಿಗೆ ಬಿಡೋದ ಒಂದು ಗೊತ್ತಾಗ್ತಿಲ್ಲ. ಯಾಕೆ ಏನಾಯ್ತು ಹೇಳು? ನಿನಗೆ ಮಗ ಆಗ್ಲಿಲ್ವೇ? ನಿನ್ನ ಮಗಳಲ್ಲಿ ಮಗನ ಎಲ್ಲ ಆಳದನ್ನು ಕಿತ್ಕೊಂಡು ಬಾಯಿ ಕಿತ್ಕೊಂಡ ಕುಡ್ದು ಬಂದು ದಿನ ಒಯ್ಯೋದೇ ಆತು. ನನ್ನ ಮಗಳನ್ನಂತೂ ಒಂದಿನಕ್ಕೂ ಚೆನ್ನಾಗಿ ನೋಡ್ಕೊಂಬಿಲ್ಲ, ಇನ್ನೊಬ್ಳನ್ನಾದ್ರೆ ಚೆನ್ನಾಗಿ ನೋಡ್ಕೊಂತಾರೆ. ಬಾಣ್ತಿ ಎಂದಂಗೆ ಎಷ್ಟು ಕಷ್ಟ ಕೊಟ್ರಿ, ಎಷ್ಟು ಹಿಂಸೆ ಕೊಟ್ರೆ ತಿಮ್ಮಕ್ಕಂತೂ ತಿಳ್ತಿಲ್ದಂಗೆ ಆಗಿತ್ತು. ಇವಾಗ ಏನು ಮಾಡ್ತೀಯ ನೀನು? ಏನು ಮಾಡೋಣ? ಅವ್ನ ಸವಾಸನೂ ಬೇಡ, ಅವ್ನ ಮಗಳೂ ಬೇಡ. ಅವ್ರು ಹೆಂಗನ ಸಾಕೊಂಡ್ರೆ ಸಾಕ್ಯಂಬ್ಲಿ, ಏನನ ಮಾಡ್ಕೊಂಬ್ಲಿ, ಅದಕ್ಕೆ ಅದೇ ಬಂದ್ಬಿಟ್ಟೆ. ಶಾಂತಮ್ಮ ನೀನು ಏನು ಹೇಳ್ತಿದ್ಯಾ? ನಿನ್ನ ಮಗಳನ್ನ ಯಾಕೆ ಬಿಟ್ಟು ಬಂದೆ? ಬೇಡ ಅಕ್ಕ, ಅವ್ನ ಮಗಳು ಬೇಡ, ನನಗೆ ಯಾರೂ ಬೇಡ, ಅವ್ನ ಸವಾಸನೇ ಬೇಡ. ಇನ್ಮೇಲೆ ನಾನು ಯಾರ ಜೊತೆಗೂ ಇರಲ್ಲ, ನನ್ನ ಪಾಡಿಗೆ ನಾನು ಕೂಲಿ ಮಾಡ್ಕೊಂಡು ತಿಂತೀನಿ ಅಷ್ಟೇ. ಶಾರದಕಯ್ಯ ನನಗೊಂದು ಸಹಾಯ ಮಾಡು. ನಿಮ್ಮ ಮನೆ ಐತಲ್ಲ, ಅದಕ್ಕೆ ಸಣ್ಣಂದು ಅವಾಗ ನೀವು ಮೊದಲಿದ್ರಲ್ಲ, ಆ ಮನೆನ ಕೊಡ್ರಿ. ನಾನು ಕೂಲಿ ಮಾಡ್ಕೊಂಡು ನಿಮ್ಮ ಮನೆಗೇ ಇರ್ತೀನಿ, ಬಾಡಿಗೆ ಕಟ್ಕೊಂಡು ಇರ್ತೀನಿ. ಶಾರದಕಯ್ಯ ನನಗೆ ಸಹಾಯ ಮಾಡಿಲ್ಲ ಅಂದರೆ ನಾನೆಲ್ಲ ಹೋಗಿ ಸತ್ತೋಗ್ತೀನಿ ಅಷ್ಟೇ. ಸರಿ ಆಯ್ತು, ಹಂಗೆಲ್ಲ ಮಾತಾಡಬೇಡ. ಸರಿ ಆಯ್ತಿರುವೆ, ಬಾಡಿಗೆಗೆ ನಮ್ಮ ಮನೆ ಅಪ್ಪ ಬೈತಾನೆ, ಒಂದು 500 ರೂಪಾಯಿ ಕೊಟ್ಟು ಸಾಕು, ಸರಿನಾ? ಏನೋ ನಾನು ಮಾಡಿದಾಗ ಇಲ್ಲೇ ಬಂದು ಊಟ ಮಾಡು, ಇಲ್ಲಾಂದ್ರೆ ನೀನು ಮಾಡ್ಕೊಂಡು ತಿನ್ನು, ತಪ್ಪಲೆಗಳು ಕೊಡ್ತೀನಿ ಒಂದೆರಡು, ಸರಿನಾ? ಸರಿ ಆಯಿತು ಶಾರದಕಯ್ಯ. ಯಾ ಮಣ್ಣಿ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ನ ಮಗಳು ಎಂತಳನ ಆಗಲಿ, ನೀನು ತಿಂದಿದ್ದು ಅವಳು ತಿಂತಾಳ್ಕಣೆ, ಕರ್ಕೊಬಂದು ಇಕ್ಕೆಳೆ ಸಾಕ್ಕೆಳೆ. ಶಾರದಕಯ್ಯ ಮೊದಲೇ ನನ್ನ ತಲೆ ಕೆಟ್ಟೋಗೈತೆ, ಸುಮ್ಮನಿರಮ್ಮ. ನಾನು ಜೀವನ ನಡೆಸೋಕ್ಕೆ ನನಗೆ ಕಷ್ಟ ಆಗ್ತೈತಿ, ಅವ್ನು ಸಾಕ್ಲೇಳು, ಸಾಕಿರೋ ಗೊತ್ತಾಗ್ತೈತಿ. ಸರಿ ಆಯ್ತಮ್ಮ, ನಿನ್ನಿಷ್ಟ. ಅಲ್ಲ ನೀನು ಹೇಳ್ತಿದ್ದೆ ನಮ್ಮ ಅಕ್ಕ ಒಳ್ಳೇಳು ಅಂತಂದು. ಯಾರು ಒಳ್ಳೇರೋ ಯಾರು ಕೆಟ್ಟಾರ? ಹಿಂಗೆ ಇರಲ್ವಲ್ಲ, ನನ್ನ ಮೇಲೆ ಕೇಳಿ ಮಾಡಿ ಚೆನ್ನಾಗಿ ನೋಡ್ಕೊಂತಾನೆ, ಹಂಗೆ ಹಿಂಗೆ ಅಂತಂದಿಕ್ಕಿ ಜಗಳಾಡಿ. ಅವಳು ನೋಡಿದೆ ಒಳಗೆ, ನಾನು ತೊಟ್ಲು ಇಕ್ಕೊಂಡು ಬಾಕ್ಲು ಎದುರು ಕೂಗಂತಿದ್ದೆ, ಗಾಡಿ ಹಂಗೆ ತೀಡೋದು. 1 ವಾರ ಆಗಿಲ್ಲ ಕಯ್ಯೋ, ಬಾಣ್ತಿ ನೆಲ ಸಾರಿಸ್ಕೊಂಬಂದಿದ್ದೀನಿ ಸಗಣಿಗೆ, ಗೊತ್ತೇ? ಆ ಅಜ್ಜಿ ನನಗೇನ ಮಾಡ್ಕೊಡಕ್ಕೆ ಬಂದರೆ ಹೇಳ್ಕೊಡೋರು, ಅವ್ಳು ಮಾಡ್ಕೊಂತಾಳು ಸುಮ್ಮನಿರಿ ಅಂತಂದು. ಏನು ಮಾಡೋಣ ಹೇಳು ಇಂಥವೆಲ್ಲನ? ನೀವು ನಂದೊಂದು ಬಾಳೆ ಅನ್ನಿಸ್ತೈತಿ. ಹೋಗ್ಲಿ ಬಿಡ, ಅವಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ನೀನು. ಶಾಂತಮ್ಮ, ನಿನ್ನ ತಮ್ಮನ ಹೆಂಡತಿ ಯಾರು ನೋಡಕ್ಕೆ ಬಂದಿಲ್ವೇನೆ? ನಿನ್ನ ತಂಗಿ ಯಾರು ಬರಲಿಲ್ಲ ನೋಡಕ್ಕೆ? ಏನೋ ವಿಷಯ ಗೊತ್ತಾತೆ? ಅವರು ಯಾಕಮ್ಮ ಬರ್ತಾರೆ ನಾನು ನೋಡಕ್ಕೆ? ಹೇಳು, ಏನಕ್ಕೆ ಬರ್ತಾರೆ ಹೇಳಿ ನೋಡಕ್ಕೆ? ಈಗ ಇನ್ನು ನಾನು ಬಂದು ಎಷ್ಟು ದಿನ ಆಯ್ತು, ಬಂದು ಒಬ್ಬರನ್ನ ಹೆಂಗಿದ್ಯಮ್ಮ ಅಂತ ಬಗ್ ನೋಡೋರಿಲ್ಲ. ಹೇಳಿಲ್ವೇ ನನ್ನನ್ನು ಚಿಕ್ಕ ಹುಡುಗಿಯಿಂದನೂ ದಡ್ಡಿ ಅಂದ್ರೆ ನಾನು ದಡ್ಡಿನೇ ಮಾಡಿಬಿಟ್ರು. ನಾನು ಊರ ಕಡೆಗೆ ಹೋಗಿದ್ದೆ, ನಿಮ್ಮ ಅಮ್ಮಯಿಂದ ಮಾತಾಡಿಸ್ತೀನಿ ಅಂದರೆ ನಿನ್ನ ಬಗ್ಗೆ ಏನು ಹೇಳಕ್ಕೆ ಹೋಗಲಿಲ್ಲ ಕಣೆ. ಮೊದಲೇ ಸಿಟ್ಟು, ನಿಮ್ಮಮ್ಮ ಏನೋ ಅಂದರೆ ಅಂತಂದು ಏನು ಮಾತಾಡಕ್ಕೆ ಹೋಗಲಿಲ್ಲ. ಅದೇ ನಿನ್ನ ತಮ್ಮನ ಹೆಂಡ್ತಿಗೆನ ಒಂದು ಹೆಣ್ಮಗ ಆಯ್ತಂತೆ. ಆ ಹುಡುಗ ದೊಡ್ಡದಿತ್ತಲ್ಲ, ಇವಾಗ ಹೆಣ್ಮಗ ಆಗೈತಿ. ಮತ್ತು ನಿನ್ನ ತಂಗಿಗೆ ಗೊತ್ತಿಲ್ಲಮ್ಮ ಅದು, ಒಟ್ಟೊಳಿಗೆ ಹಂಗಂದ್ರೆ ಊರಿನ ಜನ ನೋಡಬೇಕು. ಹೆಂಗ ನಮ್ಮ ಅಮ್ಮ ಚೆನ್ನಾಗೈತಾ? ಚೆನ್ನಾಗೈತಿ. ಏನೋ ನಿನ್ನ ಗಂಡ ಕರೆಯಕ್ಕೆ ಬಂದ್ರೆ ಏನು ಮಾಡ್ತೀಯಾ? ಕರೆಯಕ್ಕೆ ಬಂದರೆ ಏನಲ್ಲ, ಸರಿಯಾಗಿ ಅದೇ ಇನ್ನು ಜಗಳ ಮಾಡಿಸ್ಕೊಂಡು ಹೋಗ್ತಾನೆ ಅಷ್ಟೇ. ನಾನು ನೋಡಿ ಸಾಕಾಯ್ತು ನನಗೂನತ್ತ. ಅಮ್ಮ ಸವಾಸನೆ ಬೇಡ, ಸುಮ್ಮನಿರಮ್ಮ. ಹೇಳ್ಬೇಕಂದ್ರೆ ನನ್ನ ಕಷ್ಟ ಯಾರು ಬೀಳಕ್ಕಾಗಲ್ಲ, ಅಷ್ಟು ಕಷ್ಟ ಕೊಟ್ಟವ್ರಿ. ಬೇಡಪ್ಪ, ಯಾರ ಸವಾಸನೂ ಬೇಡ. ಹೇಳಿಲ್ವಾ, ನಾನು ಕೂಲಿ ಮಾಡ್ಕೊಂಡು ತಿಂತೀನಿ ಅಷ್ಟೇ, ಇರೋ ತಕ್ಕ ಕೂಲಿ ಮಾಡ್ಕೊಂಡು ತಿಂತೀನಿ, ಸಾಯ್ತೀನಿ ಅಷ್ಟೇ. ಯಾರ ಸವಾಸನೂ ಬೇಡ, ಏನೂ ಬೇಡ ನನಗೆ. ನಿನ್ನ ಮಗಳಿಗೆ ಏನಂತ ಹೆಸರಿಕ್ಕಿದ್ದೀರಾ? ಏನಂತ ಇಕ್ತಾನೆ? ಆಶಾ ಅಂತ ಇಕ್ಕವನ ಹೆಸರು. ಆಶಾ ಚೆನ್ನಾಗೈತಲ್ವ ಹೆಸರು? ಹಂಗೆ ಓಡಾಡ್ತಾಳೆ, ಮಾತಾಡ್ತಾಳೆ ನಾಳೆ? ಸುಮಾರಾಗಿ ಓಡಾಡ್ತಾಳೆ, ಅಷ್ಟೊಂದೇನು ಮಾತು ಬರಲ್ಲ, ತೊದಲು ಸ್ವಲ್ಪ ಮಾತಾಡ್ತಾಳೆ. ನೋಡು ಶಾಂತಮ್ಮ, ಯೋಚನೆ ಮಾಡು. ಇವತ್ತು ನಿನಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ಯಾರೂ ಆಗಲ್ಲ. ನಿನ್ನ ಮಗಳು ಇದ್ದರೆ ಎಂಥ ಉಪ್ಪು ಖಾರ ಆಗಲಿ ಎಂಥದಾಗಲಿ ಇಕ್ಕೊಂಡು ಸಾಕೊಂಡು ದೊಡ್ಡ ಮಾಡ್ಕೊಂಡ್ರೆ ಮುಂದೊಂದು ದಿನ ಅವಳೇ ನಿನ್ನ ನೋಡ್ಕೊಂಬೋದು. ಯಾರು ನೋಡ್ಕೊಂಬಲ್ಲ, ಈಗಲೇ ನೋಡ್ಕೊಂತಿಲ್ಲ, ಇನ್ಯಾರು ನೋಡ್ಕೊಂತಾರಮ್ಮ? ಅಲ್ಲ ಕಣೆ, ನಿನ್ನನ್ನೇ ಚೆನ್ನಾಗಿ ನೋಡ್ಕೊಂಡಿಲ್ಲ. ಹೋಗಿ ನೀನು ಆ ಹುಡುಗಿನ ಅಲ್ಲೇ ಬಿಟ್ಟು ಬಂದಿದ್ಯಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕೊಂತಾರಂತ ಏನು ಗ್ಯಾರಂಟಿ ಹೇಳು? ಆಕ ಹೆಂಗನ ಮಾಡ್ಕೊಂಬೋ ಆಕ, ನನಗೆ ತಿಮ್ಮಕ್ಕಿಟ್ಟಿಲ್ಲ, ಇನ್ನು ಅವಳನ್ನ ಹೆಂಗೆ ಸಾಕಲಿ. ಇದ್ರ ಮೇಲೆ ನಿನ್ನಿಷ್ಟ ನಮ್ಮ, ಏನಾನ ಮಾಡ್ಕೆ. ಸರಿ ಆಯ್ತು, ಇವತ್ತು ನಮ್ಮನೆಗೆ ಊಟ ಮಾಡು. ಬೆಳಗ್ಗೆಗೆಲ್ಲ ಅಚ್ಚಕಟ್ಟು ಮಾಡ್ಕೊಂಡು ಮನೇನ ಪಾತ್ರೆಗಳು ಕೊಡ್ತೀನಿ, ಒಂದೆರಡು ಅಕ್ಕಿನೂ ಕಾಳು ಅಂಥವೆಲ್ಲ ಕೊಡ್ತೀನಿ, ಮಾಡ್ಕೊಂಡು ಏನಕ್ಕೂ ತೊಂದರೆ ಇಲ್ಲ ಕಣೆ. ಒಂದೀಟು ಹಳೇದೈತೆ ಅಷ್ಟೇ ಮನೆ, ಅದು ಬಿಟ್ಟು ಇನ್ನೇನಿಲ್ಲ. ಸರಿ ಆಯ್ತು, ಹೇಳಿ ಇರ್ತೀನಿ. ನಿನ್ನ ಉಪಕಾರ ಯಾವತ್ತೂ ಮರೆಯಲ್ಲ ಶಾರದಕಯ್ಯ. ಅಂಥವೆಲ್ಲ ದೊಡ್ಡ ಮಾತಾಡ್ಬಿಡಮ್ಮ. ಏನೋ ನಾನು ಒಂದು ಹೆಣ್ಣು ನೀನು ಒಂದು ಹೆಣ್ಣು, ಕಷ್ಟಕ್ಕೆ ಸಹಾಯ ಮಾಡಬೇಕು. ಏನೋ ಸಹಾಯ ಮಾಡಿದ್ರೆ ಮುಂದೊಂದು ದಿನ ಇಂಥಳಿದ್ಲು ಅಂತ ನೆನಪಿಸ್ಕೊಂಚಮ್ಮ. ಸರಿ ಆಯ್ತು, ಊಟ ಮಾಡಿ ಎದ್ದಾಳು, ಕೈ ಕಾಲು ಮಕ್ಕ ತೊಳ್ಕೊ ಬಾ.
ಸರಿಯಾಕಾಯ್ತು. ಅಯ್ಯೋ ಪಾಪ ಶಾಂತಮ್ಮ ಎಷ್ಟು ಒಳ್ಳೆಯವಳು, ಏನಂದ್ರೆ ತಿಳಿಯಲ್ಲ ಅಷ್ಟೇ. ಎಲ್ಲರನ್ನೂ ರಪ್ಪನ ನಂಬ್ತಾಳೆ, ಬೇಗ ಮೋಸ ಹೋಗ್ತಾಳೆ. ಇರತಕ್ಕ ಚೆನ್ನಾಗಿ ನೋಡ್ಕೊಂಬಂದು ನಾವೇನೆ ಹೆಂಗಾದ್ರೂ ಮಾಡಿ ಅವ್ರ ಅಮ್ಮಗೆ ಹೇಳಿರಿ ಊರಿಗೆ ಹೋದಾಗ ಒಂದಿಟ್ಟು ಬುದ್ಧಿ ಹೇಳ್ಬೇಕು ಅವ್ರ ಅಮ್ಮಗೆ.